ತಮಿಳುನಾಡಿನ ರಾಜಕೀಯದಲ್ಲಿ ಗೊಂದಲ ಮತ್ತೆ ಮುಂದುವರೆದಿದೆ. ಈಗ ತಮಿಳುನಾಡಿನಲ್ಲಿ ಕೂಡ ರೆಸಾರ್ಟ್ ರಾಜಕೀಯ ನಡೀತಾ ಇದೆ. ಕಾಂಗ್ರೆಸ್ನ 5 ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ನಾವು ಈ ಹಿಂದೆ ಕೂಡ ಕೇಳಿದ್ವಿ ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ನಡೀತಾ ಇತ್ತು ಅಂತ. ಆಗ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಕಾಂಗ್ರೆಸ್ನ 5 ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಗೊಂದಲ ಮತ್ತೆ ಮುಂದುವರೆದಿದೆ. ಅಣ್ಣಾ ಡಿಎಂಕೆ ಶಾಸಕರು ಪುದುಚೇರಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರೆ 20 ಶಾಸಕರನ್ನ ಅಣ್ಣಾ ಡಿಎಂಕೆ ಸ್ಥಳಾಂತರ ಮಾಡಿತ್ತು. ಈಗ ಕಾಂಗ್ರೆಸ್ನ ಶಾಸಕರನ್ನ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಈಗ ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ಜೋರಾಗ್ತಾ ಇದೆ. ನಾವು ಕರ್ನಾಟಕದಲ್ಲೂ ಕೂಡ ಈ ಹಿಂದೆ ರೆಸಾರ್ಟ್ ರಾಜಕೀಯವನ್ನ ನೋಡಿದ್ವಿ. ಯಡಿಯೂರಪ್ಪನವರು ಅಧಿಕಾರವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ, ಸರ್ಕಾರವನ್ನ ರಚನೆ ಮಾಡುವ ಸಂದರ್ಭದಲ್ಲಿ ರೆಸಾರ್ಟ್ ರಾಜಕೀಯ ನಡೆದಿತ್ತು. ಅದೇ ಮಾದರಿಯ ರಾಜಕೀಯ ಈಗ ತಮಿಳುನಾಡಿನಲ್ಲೂ ಕೂಡ ಕಾಣಸಿಗ್ತಾ ಇದೆ. ಅಣ್ಣಾ ಡಿಎಂಕೆ ಮೊನ್ನೆನೆ 20 ಜನ ಶಾಸಕರನ್ನ ಪುದುಚೇರಿಯಲ್ಲಿರುವಂತ ರೆಸಾರ್ಟ್ಗೆ ಶಿಫ್ಟ್ ಮಾಡಿತ್ತು. ಅದಾದ ಬಳಿಕ ಈಗ ಕಾಂಗ್ರೆಸ್ನ 5 ಜನ ಶಾಸಕರನ್ನ ಕೂಡ ಹೈದರಾಬಾದ್ನಲ್ಲಿರುವಂತ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ತಮ್ಮ ಶಾಸಕರನ್ನ ತಮ್ಮ ಪಕ್ಷದ ನಾಯಕರು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಟಿವಿಕೆ ಪಕ್ಷಕ್ಕೆ ಬಹುಮತ ಇಲ್ಲ, ಬಹುಮತವನ್ನ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ವಿಜಯ್ ಒದ್ದಾಡ್ತಾ ಇದ್ರೆ, ಈಗ ಕಾಂಗ್ರೆಸ್ನಲ್ಲಿರುವಂತಹ 5 ಜನ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಯಾಕಂದ್ರೆ ಮತ್ತೊಂದು ಕಡೆ ಅಣ್ಣಾ ಡಿಎಂಕೆ ಪಕ್ಷ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಅಮ್ಮ ಮಕ್ಕಳ ಮುನ್ನೇತ್ರ ಪಕ್ಷ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಏನಾದರೂ ಬೆಳವಣಿಗೆ ಆದ್ರೆ ಕಾಂಗ್ರೆಸ್ನ 5 ಜನ ಶಾಸಕರನ್ನ ತನ್ನತ್ತ ಸೆಳೆಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನ 5 ಜನ ಶಾಸಕರನ್ನ ಹೈದರಾಬಾದ್ನಲ್ಲಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಒಟ್ನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಇದು. ಈ ಹಿಂದೆ ಏನು ನಾವು ಕರ್ನಾಟಕದಲ್ಲಿ ನೋಡಿದ್ವಿ ಇದೇ ಮಾದರಿಯ ರಾಜಕೀಯ, ಈಗ ತಮಿಳುನಾಡಿನಲ್ಲೂ ಕೂಡ ಅದೇ ಮಾದರಿಯ ರಾಜಕೀಯ ನಡೀತಾ ಇದೆ. ಈಗ ಒಂದು ಪ್ರಶ್ನೆ ಉದ್ಭವಿಸ್ತಾ ಇರುವಂತದ್ದು, ಇಷ್ಟೆಲ್ಲ ಸರ್ಕಸ್ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಕೂಡ ಆ ಸರ್ಕಾರ ಎಷ್ಟು ದಿನಗಳ ಮಟ್ಟಿಗೆ ಉಳಿಯುತ್ತೆ ಅಂತ. ಯಾಕಂದ್ರೆ ತಮಿಳುನಾಡಿನಲ್ಲಿ ರಚನೆಯಾಗ್ತಾ ಇರುವಂತ ಮೊದಲ ಸಮ್ಮಿಶ್ರ ಸರ್ಕಾರ ಇದು. ಅದು ಕೂಡ ದಳಪತಿ ವಿಜಯ್ ನೇತೃತ್ವದಲ್ಲಿ. ಅದು ಏನು ಒಂದು ಪಕ್ಷನ, 2 ಪಕ್ಷನ, 4-5 ಪಕ್ಷಗಳನ್ನ ಒಟ್ಟಾಕೊಂಡು ರಚನೆ ಮಾಡ್ತಾ ಇರುವಂತ ಸರ್ಕಾರ. ಇದರಲ್ಲಿ ಯಾವುದೇ ಒಂದು ಪಕ್ಷ ಯಾವುದೇ ಸಂದರ್ಭದಲ್ಲಿ ಹೊರಗೋದ್ರೂ ಕೂಡ ಮತ್ತೆ ಸರ್ಕಾರ ಪತನ ಆಗುತ್ತೆ, ಬೇರೆ ಸರ್ಕಾರ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಎಲ್ಲಾ ಪಕ್ಷಗಳು ಕೂಡ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದ್ ಕಡೆ ವಿಜಯ್ ರಾಜ್ಯಪಾಲರನ್ನ ಪದೇ ಭೇಟಿಯಾಗಿ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ರು. ನಾವು ಸರ್ಕಾರ ರಚನೆ ಮಾಡಿದ ಮೇಲೆ ವಿಧಾನಸಭೆಯಲ್ಲಿ ನಾವು ಬಹುಮತವನ್ನ ಸಾಬೀತು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ರಾಜ್ಯಪಾಲರು ಮಾತ್ರ ಇಲ್ಲಿವರೆಗೂ ಅನುಮತಿಯನ್ನ ಕೊಟ್ಟಿಲ್ಲ. ಅದರ ಬೆನ್ನಲ್ಲೇ ವಿಸಿಕೆ ಪಕ್ಷದಿಂದ ಸಾಕಷ್ಟು ಗೊಂದಲ ಕೇಳಿ ಬಂದಿತ್ತು. ವಿಸಿಕೆ ಪಕ್ಷ ಒಂದ್ಸಲ ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನುತ್ತೆ, ಮತ್ತೊಂದ್ಸಲ ಬೆಂಬಲವನ್ನ ಕೊಡಲ್ಲ ಅನ್ನುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಡಿಮ್ಯಾಂಡ್ಗಳನ್ನ ಕೂಡ ಟಿವಿಕೆ ಪಕ್ಷಕ್ಕೆ ಇಡ್ತಾ ಇದೆ. ಅದರ ಬೆನ್ನಲ್ಲೇ ಕಾಂಗ್ರೆಸ್ನ 5 ಜನ ಶಾಸಕರು ಈಗ ಹೈದರಾಬಾದ್ನ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಈಗ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವ ಪ್ರಯತ್ನದಲ್ಲಿದೆ. ಈಗ ಕಾಂಗ್ರೆಸ್ನ 5 ಜನ ಶಾಸಕರನ್ನ ಹೈದರಾಬಾದ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾವ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಶಿಫ್ಟ್ ಮಾಡಲಾಗ್ತಾ ಇದೆ, ಏನಿದೆ ಡೀಟೇಲ್ಸ್? ನಯನ, ಈಗ ಮತ್ತೆ ರೆಸಾರ್ಟ್ ರಾಜಕಾರಣ ತಮಿಳುನಾಡು ರಾಜಕಾರಣದಲ್ಲಿ ಶುರುವಾಗಿರುವಂತದ್ದು. ಇದುವರೆಗೆ ಅಂದ್ರೆ ಈಗಾಗಲೇ ಟಿವಿಕೆ ಅವರು ರೆಸಾರ್ಟ್ ನಲ್ಲಿದ್ದಾರೆ. ಈ ಮಧ್ಯೆ ಪುದುಚೇರಿಯಿಂದ ಒಂದಷ್ಟು ಜನ ಎಡಿಎಂಕೆ ಶಾಸಕರು ಚೆನ್ನೈಗೆ ಬರಬೇಕಾಗಿತ್ತು, ಅವರು ಕೂಡ ಮತ್ತೆ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಮೂಲಗಳ ಪ್ರಕಾರ ಅವ್ರನ್ನ ಬೆಂಗಳೂರಿಗೆ ಮತ್ತೆ ಪುದುಚೇರಿಗೆ ಒಂದು ತಂಡ ಹೋಗ್ತಾ ಇದ್ದಾರೆ. ಇದ್ರ ಮಧ್ಯೆ ಕಾಂಗ್ರೆಸ್ನವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಆ ಶಾಸಕರ ಮಾರಾಟ ಆಗುವಂತಹ ಆತಂಕ ಹಿನ್ನೆಲೆಯಲ್ಲಿ ಅವರ 5 ಶಾಸಕರನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಸಂಜೆನೆ ಎಲ್ಲ 5 ಶಾಸಕರನ್ನು ಕೂಡ ಹೈದರಾಬಾದ್ ಬಳಿ ಇರುವಂತಹ ರೆಸಾರ್ಟ್ಗೆ ಶಿಫ್ಟ್ ಮಾಡಿರುವಂತದ್ದು. ಕುದುರೆ ವ್ಯಾಪಾರದ ಆತಂಕ ತಮಿಳುನಾಡಿನ ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆತಂಕ ಮನೆ ಮಾಡಿರೋ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಪಕ್ಷಗಳು ಕೂಡ ಮುಂದಾಗಿರುವಂತದ್ದು. ಒಂದ್ ಕಡೆ ವಿಜಯ್ ಅವರು ಹಠ ಹಿಡಿದಿದ್ದಾರೆ, ಅಧಿಕಾರ ರಚನೆ ಮಾಡಲೇಬೇಕು ಅಂತ ವಿಸಿಕೆ ಜೊತೆ ಮಾತುಕತೆ ನಡೀತಾ ಇದೆ. ಇನ್ನೊಂದ್ ಕಡೆ ಅದೇ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತೆ ಡಿಎಂಕೆ ಒಳ ರಾಜಕೀಯ ಮಾಡ್ತಾ ಇದಾರೆ, ಒಳ ಆಟ ಶುರು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಎಲ್ಲೋ ಒಂದ್ ಕಡೆ ಕುದುರೆ ವ್ಯಾಪಾರ ಯಾರಿಗಾದ್ರೂ ಮಾಡ್ಬೋದು. ವಿಜಯ್ ಅವರಾದ್ರೂ ಅವ್ರ ಕಡೆಯಿಂದನಾದ್ರೂ ಆಗ್ಬೋದು, ಅಥವಾ ಡಿಎಂಕೆ ಎಐಡಿಎಂಕೆ ಕಡೆಯಿಂದನಾದ್ರೂ ವಿಜಯ್ ಕಡೆಯ ಶಾಸಕರು ಆಗ್ಬೋದು. ಆ ಹಿನ್ನೆಲೆಯಲ್ಲೇ ಎಲ್ಲಾ ಪಕ್ಷಗಳು ಪರಸ್ಪರ ಆತಂಕದಿಂದ ತಮ್ಮ ಶಾಸಕರ ರಕ್ಷಣೆಗೆ ಮುಂದಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಕುದುರೆ ವ್ಯಾಪಾರ ನಡೀತಾ ಇದೆ. ಈ ಬೆನ್ನಲ್ಲೇ ಎಐಎಂಕೆ ಮುಖ್ಯಸ್ಥ ಟಿಟಿವಿ ದಿನಕರನ್ ಅವರು ಕೂಡ ಗಂಭೀರವಾಗಿ ವಿಜಯ್ ಮೇಲೆ ಕುದುರೆ ವ್ಯಾಪಾರದ ಆರೋಪ ಮಾಡಿರೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ
ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ರೆಸಾರ್ಟ್ಗೆ ಶಿಫ್ಟ್ ಆದ್ಮೇಲೆ ಇನ್ನೊಂದು 2-3 ದಿನಗಳ ಕಾಲ ಈ ಇಡೀ ರಾಜಕಾರಣ, ಇಡೀ ಪ್ರವಾಸನ ಎಳ್ಕೊಂಡು ಹೋಗುವ ಸಾಧ್ಯತೆ ಇದೆ ನಯನ. ಓಕೆ ಮಸೂದ್, ಇವಾಗ ಒಂದು ಮೂಡ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ, ಇವಾಗ ವಿಜಯ್ ಅವರೇನೋ 4-5 ಪಕ್ಷಗಳನ್ನ ಒಟ್ಟಾಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರು ಅಂತ ಅನ್ಕೊಂಡ್ರು ಕೂಡ ಈ ಸರ್ಕಾರ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥದ್ದು. ಯಾಕಂದ್ರೆ ತಮಿಳುನಾಡಿನಲ್ಲಿ ಬರ್ತಾ ಇರುವಂತ ಮೊದಲ ಸಮ್ಮಿಶ್ರ ಸರ್ಕಾರ ಇದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಖಂಡಿತವಾಗಿಯೂ ಕೂಡ ಒಂದು ಚರಿತ್ರೆ ಸೃಷ್ಟಿ ಆಗ್ತಾ ಇದೆ. ಇದುವರೆಗೆ ಸಮ್ಮಿಶ್ರ ಸರ್ಕಾರ ತಮಿಳುನಾಡು ರಾಜಕಾರಣದಲ್ಲಿ ಬಂದಿರ್ಲಿಲ್ಲ. ಈಗ ಆಗ್ತಾ ಇರುವಂತಹ ಹಂಗ ಅಸೆಂಬ್ಲಿ ಇದೆಯಲ್ಲ, ಇದು ಫಸ್ಟ್ ಟೈಮು. ಆದ್ರೆ ಅನಿವಾರ್ಯ ರಾಜಕಾರಣದ ಪರಿಣಾಮವಾಗಿ ಈ ಒಂದು ಸಮ್ಮಿಶ್ರ ಸರ್ಕಾರ ಆಗ್ತಾ ಇದೆ. ವಿಜಯ್ ಅವರ ಬಳಿ 107 ಶಾಸಕರಿದ್ದಾರೆ. ಕಾಂಗ್ರೆಸ್ 5 ಬೆಂಬಲ ಕೊಟ್ಟಿದ್ದಾರೆ. ಸಿಪಿಐ ಸಿಪಿಎಂ 4 ಬೆಂಬಲ ಕೊಟ್ಟಿದ್ದಾರೆ. 116 ಆಗಿದೆ. ಇನ್ನೆರಡು ವಿಸಿಕೆ ಕೊಡುವ ಸಾಧ್ಯತೆ ಇದೆ. ಸಾಧ್ಯತೆಯೂ ಕೂಡ ಇಲ್ಲದಿರಬಹುದು. ಅದಾದ್ರೆ 118 ಆಗ್ಬೇಕು. ಆದರೆ ಏನಾಗ್ತಿದೆ ಅನ್ನುವಂತಹ ಗೊಂದಲ ಎಲ್ಲರಲ್ಲೂ ಕೂಡ ಮನೆ ಮಾಡಿರೋ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ಈ ಒಂದು ರಾಜಕಾರಣ ಹೋಗಿರುವಂತದ್ದು. ಒಟ್ಟಾರೆಯಾಗಿ ವಿಜಯ್ ಅವರು ಅಧಿಕಾರ ಹಿಡಿಲೇಬೇಕು ಅನ್ನುವಂತಹ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕುದುರೆ ವ್ಯಾಪಾರ, ಒಂದ್ ಕಡೆ ರೆಸಾರ್ಟ್ ರಾಜಕಾರಣ ಏನಾಗುತ್ತೆ ಕಾದ್ ನೋಡ್ಬೇಕು. ಒನ್ಸ್ ಸರ್ಕಾರ ರಚನೆ ಮಾಡೋಣ, ಆಮೇಲೆ ಮುಂದಿನ ಸವಾಲು ನೋಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ವಿಜಯ್ ಅವರಿದ್ದಾರೆ. ಈಗ ಸಹಜವಾಗಿ ಸರ್ಕಾರ ರಚನೆ ಆಗಿದ್ದಲ್ಲಿ ಆ ನಂತರ ಏನಾಗುತ್ತೆ, ಅವರ ಮಿತ್ರ ಪಕ್ಷಗಳನ್ನ ನಿಭಾಯಿಸೋದು ಯಾವ ರೀತಿ, ಅದೆಲ್ಲ ಆಮೇಲೆ ನೋಡ್ಕೊಳ್ತಾರೆ. ಅದು ಕೂಡ ಕಠಿಣ ಸವಾಲು. ಈ ಒಂದ್ ಕಡೆ ಸಿಪಿಐ, ಒಂದ್ ಕಡೆ ಸಿಪಿಎಂ, ಇನ್ನೊಂದ್ ಕಡೆ ಕಾಂಗ್ರೆಸ್, ಆ 3 ಪಕ್ಷಗಳನ್ನ ನಿಭಾಯಿಸೋದು ಬಹಳ ದೊಡ್ಡ ಕಷ್ಟ. ವಿಜಯ್ ಒಂದ್ ಕಡೆ ಪೊಲಿಟಿಕಲಿ ಇಮ್ಮೆಚ್ಯೂರ್ ವ್ಯಕ್ತಿ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಮುಂದೆ ಬರುತ್ತೆ. ಅದನ್ನ ಅವರು ಮುಂದೆ ನಿಭಾಯಿಸ್ಕೊಳ್ತಾರೋ ಅಥವಾ ಬಿಡ್ತಾರೋ ಏನಾಗುತ್ತೆ ಅನ್ನುವಂಥದ್ದು 6 ತಿಂಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅಧಿಕಾರ ರಚನೆ ಪ್ರಹಸನ ಇದೆಯಲ್ಲ, ಇದು ಬೇರೆ ರಾಜ್ಯಗಳಲ್ಲೂ ಕೂಡ ಇಷ್ಟೊಂದು ವಿಪರೀತ ರಾಜಕಾರಣ ನಡೆದಿಲ್ಲ. ಅಷ್ಟರ ಮಟ್ಟಿಗೆ ತಮಿಳುನಾಡು ರಾಜಕಾರಣದಲ್ಲಿ ನಡೀತಾ ಇದೆ ನಯನ. ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.